SIR ಪ್ರಕ್ರಿಯೆಯಲ್ಲಿ ಈ ಪ್ರಮಾಣದ ತರಾತುರಿ ಅಥವಾ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಅಗೇನ್ ನಾನು ಈ ಪ್ರಶ್ನೆನ ದಿಲೀಪ್ ಅವರಿಗೆ ಕೇಳ್ತೀನಿ. ದಿಲೀಪ್ ಅವರೇ, ರಾಜ್ಯ ಚುನಾವಣಾ ಆಯೋಗ ಹಾಗಾದ್ರೆ ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ವಾ? ಅಲ್ಲ, ರಾಜ್ಯ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಂದು ಹಡಿಯಾಳಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗವು ಹಂಗೆ ಮಾಡ್ತಾ ಇದೆ ಅಲ್ಲ, ಬರ್ತೀನಿ. ಕೇಂದ್ರ ಚುನಾವಣಾ ಆಯೋಗವು ಹಂಗೆ ಮಾಡ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಬರ್ತಕ್ಕಂಥ ನಾನು ನಿಮ್ಗೆ ಅವಾಗಿಂದ ನಾನು ಪದೇ ಪದೇ ಅದನ್ನ ರಿಪೀಟ್ ಮಾಡಲಿದ್ರೆ ತಪ್ಪಾಗುತ್ತೆ ಅನ್ಸುತ್ತೆ ಮೇಡಮ್. ಚುನಾವಣಾ ಅಧಿಕಾರಿಗಳು ಅಂತ ಯಾರು ಮಾಡಿರ್ತಾರೋ, ಮುಖ್ಯ ಚುನಾವಣಾ ಅಧಿಕಾರಿಗಳು ಅಂತ ಏನು ಮಾಡಿರ್ತಾರೋ ಅವರನ್ನು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಯಾರು BLO ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ ಆ್ಯಂಡ್ DC ಬರ್ತಾರೆ, ಇವರೆಲ್ಲರೂ ಸಹ ರಾಜ್ಯ ಸರ್ಕಾರದ ಅಂಡರಲ್ಲೇ ಬರ್ತಾರೆ. ಅವ್ರಿಗೆ ಇವತ್ತು ಏನು ಮಾಡ್ತಿದೆ ರಾಜ್ಯ ಸರ್ಕಾರ, ಸ್ವತಃ ಮುಖ್ಯಮಂತ್ರಿಗಳನ್ನೂ ಮುಖ್ಯಮಂತ್ರಿಗಳು ಸೇರಿಕೊಂಡು ಅವರಿಗೆ ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಪರವಾಗಿ, ನೀವೇನಾದರೂ ಸರಿಯಾಗಿ ವೋಟರ್ಸ್ಗಳನ್ನ ನೀವು ಮ್ಯಾಪಿಂಗ್ ಮಾಡಲಿಲ್ಲ. ಈಗ ನೋಡಿ, ಇದೇ ಕಲಬುರಗಿನಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಪಿಂಗ್ 99% ಮ್ಯಾಪಿಂಗ್ ಆಗಿದೆ ಅಂತ ಕೇಳಲ್ಪಟ್ಟೆ. ಸಾಧ್ಯನೇ ಇಲ್ಲ ಹೈಯೆಸ್ಟ್ ಮ್ಯಾಪಿಂಗ್ ಆಗಲಿಕ್ಕೆ. ಅವ್ರಿಗೆ ಎದುರಿಸಿರ್ತಕ್ಕಂಥದ್ದು ನಿಮ್ಗೆ ಅವು ಏನು ಮಾಡ್ತಿರೋ ಗೊತ್ತಿಲ್ಲ, ಮ್ಯಾಪಿಂಗ್ ಮಾಡಲೇಬೇಕು, ಎಲ್ಲರೂ ಸೇರಿಸಬೇಕು. ರಾಜ್ಯ ಚುನಾವಣಾ ಆಯೋಗ ಯಾರ ಅಂಡರ್ನಲ್ಲಿ ಬರುತ್ತೆ? ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ರಾಜ್ಯ ಚುನಾವಣಾ ಆಯೋಗಕ್ಕೂ ಸಂಬಂಧವೇ ಇಲ್ಲ. ಸಂಬಂಧ ಇದೆ, ಆದ್ರೆ ಅವರಿಬ್ಬರೂ ಸಹ ಒಂದು ಮೈತ್ರಿಯೊಂದಿಗೆ ಕೆಲಸ ಮಾಡ್ಕೊತಾ ಹೋಗ್ಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ಕೊತಾ ಹೋಗ್ಬೇಕು. ಆದ್ರೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಹಸ್ತಕ್ಷೇಪ, ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಈ ರೀತಿಯ ಲೂಪ್ ಹೋಲ್ಸ್ ಗಳಾಗುತ್ತೆ ಅಂತ ಮುಂಚೆ SIR ಮಾಡೋಕ್ಕಿಂತ ಮುಂಚೆ ಲೂಸ್ ಮೇಡಮ್, ಕಾನೂನುಗಳು ಇರ್ತಕ್ಕಂಥದ್ದನ್ನೇ ಫಾಲೋ ಮಾಡ್ಲಿಕ್ಕೆ, ಅದು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಮಾಡಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ SIR ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಇವ್ರಿಗೆ ಇಷ್ಟ ಬಂದಂಗೆ ಇವ್ರ ಪರವಾಗಿ ತಿರುಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದು ಒಂಥರ ದೇಶ ವಿರೋಧಿ ಕೆಲಸ. ಇವ್ರು ಮಾಡ್ತಿರ್ತಕ್ಕಂಥದ್ದು ಕಾನೂನು ವಿರುದ್ಧವಾಗಿರೋ ಕೆಲಸ, ಸಂವಿಧಾನ ವಿರೋಧಿ ಕೆಲಸ, ಇದು ಪ್ರಜಾಪ್ರಭುತ್ವ ವಿರುದ್ಧವಾದ ಕೆಲಸ. ಇದನ್ನ ದಯಮಾಡಿ ಬಿಡ್ಬೇಕು ಇವರು. ಎಲ್ಲೆಲ್ಲಿ ಬಿಜೆಪಿ ಇಲ್ವೋ ಅಂತ ಕಡೆಯಲ್ಲೂ SIR ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇಲ್ಲ ಅಂದ್ರೆ ಬಿಜೆಪಿ ಭಯನಾ ನಿಮಗೆ? ಅಲ್ಲ, ಬಿಜೆಪಿ ಭಯ ಅಲ್ಲ. ಈಗ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಆಯಿತು, ಮತ್ತೆ ತಮಿಳುನಾಡಲ್ಲಾಯಿತು, ಮತ್ತೆ ಕೇರಳದಲ್ಲಾಯಿತು. ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ ಯಾವ್ಯಾವ ರೀತಿ ಏನೇನಾಯಿತು ಹಿಂಸಾಚಾರ ಅಂತಕ್ಕಂಥದ್ದು ಗೊತ್ತಿದೆ. ಆದರೆ ಕರ್ನಾಟಕದಲ್ಲಿ ಇವತ್ತು ಇವರೆಲ್ಲ ಒಂದು ಕಡೆ ಕರ್ನಾಟಕವನ್ನು ಕಾಂಗ್ರೆಸ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ AICC ಅಧ್ಯಕ್ಷರು ಕರ್ನಾಟಕದವರೇ, ಮುಖ್ಯಮಂತ್ರಿಗಳು ಸ್ವಲ್ಪ ಆ್ಯಶ್ ಮೈಂಡೆಡ್ ಇದ್ದಾರೆ, ಭಾಳ ಅಗ್ರೆಸಿವ್ ಆಗಿ ಅಧಿಕಾರಿಗಳನ್ನ ಎದುರಿಸ್ತಾರೆ. ಅವ್ರ ಹಿನ್ನೆಲೆ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಎಲ್ಲರೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಎಲ್ಲಾದ್ರೂ ಪ್ರೂಫ್ ಇದೆಯಾ? ಅಧಿಕಾರಿಗಳಿಗೆ ಎದುರಿಸಿದ್ದಾರೆ, ಛತ್ರದಲ್ಲಿ ಮಾಡಿಸು ಅಂತ ಅಂದಿದ್ದಾರೆ ಕಾಂಗ್ರೆಸ್ನವರು ಅಂತ ಪ್ರೂಫ್ ಇದೆಯಾ? DK ಶಿವಕುಮಾರ್ ಅವರು ಮೀಡಿಯಾ ಮುಂದೆನೆ ಬಂದು ಹೇಳ್ತಾರೆ, ಏನಂತ, ನಿಮ್ ಗ್ಯಾರಂಟಿ ಕಟ್ ಮಾಡ್ಬಿಡ್ತೀವಿ ನಾವು ಅಂತ ಹೇಳಿ. ಏನಿದು ಗ್ಯಾರಂಟಿ? ಅಲ್ಲಲ್ಲ ಮೇಡಮ್, ವೋಟರ್ ಐಡಿಗೂ ಗ್ಯಾರಂಟಿಗೆ ಏನ್ ಸಂಬಂಧ ಮೇಡಮ್? ಅಲ್ಲ, ಈಗ ಇವ್ರು ಗ್ಯಾರಂಟಿ ಅನೌನ್ಸ್ ಮಾಡ್ಬೇಕಾದ್ರೆ ಹೇಳಿಲ್ಲ ವೋಟರ್ ಐಡಿನ. ಚಿಹ್ನೆಗೂ BJP MLAಗೂ ಪಾಂಪ್ಲೆಟ್ಗೂ ಅವ್ರ ಮನೆಗೆ ಹೋಗಿ ಹಂಚೋದಕ್ಕೂ ಏನ್ ಸಂಬಂಧ? SIRಗೂ BJPಗೂ ಏನ್ ಸಂಬಂಧ? ಹೌದು, ಯಾಕಿಲ್ಲ? ಸಾಮಾಜಿಕ ಜವಾಬ್ದಾರಿ ಅದು. ಬಿಜೆಪಿಯ ಸಾಮಾಜಿಕ ಜವಾಬ್ದಾರಿ ಜನಗಳಲ್ಲಿ ಜಾಗೃತಿ ಮೂಡಿಸತಕ್ಕಂಥದ್ದು. ಪಾಂಪ್ಲೆಟ್ಸ್ ಕೊಡ್ತಕ್ಕಂಥದ್ದು. ಅಲ್ಲಿ ನಾವು ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿಲ್ಲ ಮೇಡಮ್, ಅಲ್ಲಿ ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿಲ್ಲ. ಅಲ್ಲಿ ನೀವು JDS ಕಾರ್ಯಕರ್ತರು BJP ಕಾರ್ಯಕರ್ತರು ಮಾತ್ರ ಅಂತ ಹೇಳಿಲ್ಲ. ನಾವು ಕಾಂಗ್ರೆಸ್ನವ್ರ ಮನೆಗೂ ಕೊಟ್ಟಿದ್ದೀವಿ, JDS ನವ್ರ ಮನೆಗೂ ಕೊಟ್ಟಿದ್ದೀವಿ, BJP ಮನೆಗೂ ಕೊಟ್ಟಿದ್ದೀವಿ. ಜಾಗೃತಿ ಮೂಡಿಸ್ತಾ ಇದ್ದೀವಿ, ನಾವು ಯಾರು ಎದುರಿಸ್ತಾ ಇಲ್ಲ. ನಿಮ್ಮ ಮನೆಯ ಕರಪತ್ರ, ನಿಮ್ಮ ಪಕ್ಷದ ಕರಪತ್ರ SIR ನೆಪದಲ್ಲಿ ನನ್ನ ಮನೆಗೆ ಯಾಕ್ರಿ ಬರ್ಬೇಕು? ಎಲ್ಲಾ ಮನೆಗೂ ಕೊಟ್ಟಿದೀವಿ ನಾವು. ಅದೇ ಯಾಕೆ ಬರ್ಬೇಕು? ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲ, ಕೆಲವರು ಅವ್ರ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ದಿಲೀಪ್ ಮನೆ ಅಲ್ಲ, ನನ್ನ ಮನೆ ಅಂದ್ರೆ ರಿಷಿಕಾ ಮನೆ. ಸಾಮಾಜಿಕ ಜವಾಬ್ದಾರಿ. SIR ನೆಪದಲ್ಲಿ ನಿಮ್ಮ ಪಕ್ಷದ ಚಿಹ್ನೆ ನನ್ನ ಮನೆ ಒಳಗೆ ಯಾಕೆ ಬರಬೇಕು? ಸಾಮಾಜಿಕ ಜವಾಬ್ದಾರಿ ಅದು. ಸಾಮಾಜಿಕ ಜವಾಬ್ದಾರಿ ದಯಮಾಡಿ ಪ್ರಶ್ನೆಯನ್ನು ಮುಖ್ಯ ಚುನಾವಣಾಧಿಕಾರಿಗಳನ್ನ ಕೇಳಬೇಕು. ಹಾಗಾದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಾಗಾದ್ರೆ ಇದು ತಪ್ಪಾದ್ರೆ ಇವರು ಹಸ್ತದ ಒಂದು ಸಿಂಬಲ್ ಅನ್ನ ಹಾಕೊಂಡು ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ, ಎಲ್ಲಾ ಬ್ಯಾನರ್ಗಳಲ್ಲಿ ಇಡೀ ರಾಜ್ಯಾದ್ಯಂತ ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ, ಪ್ರಮೋಷನ್ ಮಾಡಿದಾರಲ್ಲ, ಅದು ತಪ್ಪೇ ಅಲ್ವಾ? ಅದು ತಪ್ಪೇ ಅಲ್ವಾ? ನಮ್ಗೆ ತಪ್ಪಾದ್ರೆ ಅದು ತಪ್ಪೇ. ಅದು ತಪ್ಪು ಅಲ್ಲ, ಕೇಳಿಸ್ಕೊಳ್ಳಿ. ಹಂಗ್ ಮಾಡೋದಾದ್ರೆ ನೀವು ಮನೆಗೆ ಬಂದು ಕೊಡ್ತೀರಿ. ಒಂದು ಜವಾಬ್ದಾರಿತ ಸರ್ಕಾರ, ಒಂದು ಜವಾಬ್ದಾರಿತ ಸರ್ಕಾರ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಅಂದಾಗ ಇದಕ್ಕೆ ಒಂದು ಬೇಸಿಕ್ ಜವಾಬ್ದಾರಿ ಗೊತ್ತಿರ್ಬೇಕಾಯ್ತಲ್ಲ. ನಾವ್ ಎಡವಟ್ ಮಾಡ್ತಾ ಇಲ್ಲ, ನಾವು ಮಾಡ್ತಿರ್ತಕ್ಕಂಥದ್ದು, ನಾವ್ ಯಾವ್ದು ಪ್ರಮೋಷನ್ ಕೊಟ್ಟಿಲ್ಲ, ನಾವು ಮಾಡ್ತಿರ್ತಕ್ಕಂಥದ್ದು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೀವಿ. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ.